ಪಾಪ ಯಲವಳ್ಳಿ ರಮೇಶ್ ಅವ್ರ ಆರ್ಡ್ರನ್ನ ಅದನ್ನು ಗಟ್ಟಿ ಮಾಡಿಸ್ಕೊಂಡು ಬರೋಕ್ಕೆ, ಆಮೇಲೆ ಶಾಸಕನಾಗಿ ಚಿಕ್ಕಬಳ್ಳಾಪುರಕ್ಕೆ ಬರೋಕ್ಕೆ, ಅದುವರೆಗೂ ನೈತಿಕತೆ ಅನ್ನೋದು ಇದ್ದರೆ ಅದಿಲ್ಲ, ಮನುಷ್ಯನಲ್ಲಿ ಇಲ್ಲ, ನನಗೆ ಗೊತ್ತಿದೆ. ಅದು ನೈತಿಕತೆಯೂ ಇಲ್ಲ, ಸೆಲ್ಫ್ ರೆಸ್ಪೆಕ್ಟು ಇಲ್ಲ. ಮನುಷ್ಯನಿಗೆ ಆತ್ಮಗೌರವ ಮುಖ್ಯ ಅಲ್ವಾ? ಅದ್ಯಾವೂ ಇಲ್ದಿರ ಇರುವಂಥವ್ರು ಆಗಿದ್ದಾರೆ. ಏನು ನಗಬೇಕಾ ಅಳಬೇಕಾ ಗೊತ್ತಾಗ್ತಾ ಇಲ್ಲ. ಇಂಥ ಒಬ್ಬ ಶಾಸಕ ಚಿಕ್ಕಬಳ್ಳಾಪುರದಲ್ಲಿ ಇದ್ದಾರೆ ಅಂತ ನೋಡಿ ನಗಬೇಕಾ ಅಳಬೇಕಾ ನನಗೆ ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಒಬ್ಬ ಶಾಸಕನನ್ನು ಇಷ್ಟು ಹೀನಾಯವಾಗಿ ನಡೆಸ್ಕೊಂಡಿರೋದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ಇಷ್ಟು ಹೀನಾಯವಾಗಿ ಅವನದೇ ಆದಂಥ ಕ್ಷೇತ್ರದಲ್ಲಿ ಅವನ ಆಯ್ಕೆಗೇನೆ ಮಾನ್ಯತೆ ಇಲ್ದಿರ ಇರತಕ್ಕಂಥ ಪಕ್ಷ ಸರ್ಕಾರ ಇದೆ ಅಂತಂದರೆ, ನಾನಾಗಿದ್ರೆ ಒಂದು ಸೆಕೆಂಡಲ್ಲಿ ರಾಜೀನಾಮೆ ಬಿಸಾಕಿ ಹೊರಟೋಗ್ತಾ ಇದ್ದೆ. ಮಾನನೂ ಇಲ್ಲ, ಮರ್ಯಾದೆನೂ ಇಲ್ಲ. ವರ್ಷ ಸ್ಥಗಿತ ಆಗಿದೆ ಅಭಿವೃದ್ಧಿಯಿಂದ ವಂಚಿತ ಆಗಿದೆ ನಮ್ಮ ಜಿಲ್ಲೆ. ಎಲ್ಲೋ ತಗೊಂಡು ಹೋಗ್ಬೇಕಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆನ ಆ ಸ್ಥಾನಕ್ಕೆ ತಗೊಂಡೋಗಿದ್ವಿ, ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಹಂಗೆ ಇನರ್ಷಿಯಾ, ಮೋಷನ್ ಆಫ್ ಇನರ್ಷಿಯಾದಲ್ಲಿ ನಿಲ್ಲಿಸಿದ್ದಾರೆ. ಬಿಕಾಸ್ ಆಫ್ ಲ್ಯಾಕ್ ಆಫ್ ಫಂಡ್ಸ್, ಲ್ಯಾಕ್ ಆಫ್ ಕಮಿಟ್ಮೆಂಟ್, ಲ್ಯಾಕ್ ಆಫ್ ರೆಸ್ಪಾನ್ಸಿಬಿಲಿಟಿ. ಇಲ್ಲ, ನನಗೆ ನಾವು ಕೇವಲ 3 ವರ್ಷ ಅಧಿಕಾರದಲ್ಲಿದ್ವಿ. ಆ 3 ವರ್ಷದಲ್ಲಿ ಯಾವ ಗತಿಯಲ್ಲಿ ಕಾಮಗಾರಿಗಳಾಯಿತು, ಯಾವ ಗತಿಯಲ್ಲಿ ಅಭಿವೃದ್ಧಿ ಆಯಿತು ಈ ಜಿಲ್ಲೆಯಲ್ಲಿ. ಆದರೆ ಮತ್ತೆ ಕಾಂಗ್ರೆಸ್ ಆಳ್ವಿಕೆ ಬಂದ ಮೇಲೆ ಸಂಪೂರ್ಣ ಸ್ಥಗಿತ ಆಗಿ ಅಭಿವೃದ್ಧಿ ವಂಚಿತ ಜಿಲ್ಲೆ ಆಗಿದೆ. ಹಾಗಾಗಿ ಇದಕ್ಕೆ ನಮ್ಮ ಸರ್ಕಾರನೇ ವಾಪಸ್ ಬರಬೇಕು. ನಮ್ಮ NDA ಸರ್ಕಾರ ಬಂದ ಮೇಲೆ 100ಕ್ಕೆ 100 ಈ ಜಿಲ್ಲೆಗೆ ಏನೆಲ್ಲ ತ್ವರಿತವಾಗಿ ಆಗಬೇಕು ಅದನ್ನು ಮಾಡಿಸ್ತಾರೆ. ನಾಗೇಂದ್ರ ಅವ್ರು ನಿಲ್ಸಕ್ಕೆ ಮುಂದಿನ ಹೋರಾಟ ಏನು ಸರ್? ನಮ್ಮ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರನ್ನ ನೀವು ಕೇಳಿ.